ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಇದನ್ನು ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಪುಷ್ಯ ಬಹುಳ ಅಮಾವಾಸ್ಯೆ ಹೇಮಂತ ಋತುವಿನ ಕಡೆಯ ದಿನ. ಇದರಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ದಾಸಶ್ರೇಷ್ಠರಾಗಿರ್ತಕ್ಕಂತಹ ಪುರಂದರ ದಾಸರ ಆರಾಧನೆ ಆಗಿರ್ತಕ್ಕಂಥ ದಿನ ಇವತ್ತು. ಅಲ್ಲದೆ ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಭಾನುವಾರ, ತಿಥಿ ಬಂದು ಅಮಾವಾಸ್ಯೆ ರಾತ್ರಿ 1 ಗಂಟೆ 2 ನಿಮಿಷದವರೆಗೂ ಇರ್ತದೆ. ನಕ್ಷತ್ರ ಬಂದು ಪೂರ್ವಷಾಢ ರಾತ್ರಿ 10 ಗಂಟೆ 26 ನಿಮಿಷದವರೆಗೂ ಇರ್ತದೆ. ಯೋಗ ಹರ್ಷ ಯೋಗ ಇರ್ತದೆ. ಕರ್ಣ ಬಂದು ಚತುಷ್ಪಾತ ಇರ್ತದೆ. ಇದನ್ನು ಅವರಾತ್ರಿ ಅಮಾವಾಸ್ಯೆ ಅಂತ ಕರೀತಾರೆ. ಅಲ್ಲಿಂದ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಕಷ್ಟಗಳು, ಯಾವುದೇ ದಿಕ್ಸೂಚಿ ಇವತ್ತು ನಿಮಗೆ ಕೆಲಸ ಮಾಡೋದಿಲ್ಲ. ಹೊಸ ಕಾರ್ಯಗಳಲ್ಲಿ ತೊಡಗಿಕೆಗೆ ತೊಂದರೆ ಆಗ್ತಕ್ಕಂಥದ್ದು, ರೈತರಿಗೆ ತೊಡಕು, ಜಾನುವಾರು ವ್ಯಾಪಾರಿಗಳಿಗೆ ಅಲ್ಪ ಪ್ರಗತಿ ಇರತಕ್ಕಂಥದ್ದು. ಈ ದಿನ ಜಾನುವಾರು ವ್ಯಾಪಾರಿಗಳಿಗೆ ಅಷ್ಟೇನೂ ಶುಭಕರವಾಗಿರ್ತಕ್ಕಂಥ ದಿನವಾಗಿರೋದಿಲ್ಲ. ಸೂರ್ಯ ಭಗವಾನನ್ನು ಸ್ಮರಿಸಿ ನೀವು ವ್ಯಾಪಾರ ಪ್ರಾರಂಭ ಮಾಡಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಂದರೆ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಕಾರ್ಯ ಪ್ರಗತಿ, ನೆಮ್ಮದಿ, ಸ್ವಉದ್ಯೋಗಿಗಳಿಗೆ ಶುಭ ದಿನ. ಕೃಷಿ ವಲಯದಲ್ಲಿ ಹೆಚ್ಚು ಲಾಭ, ವಿದ್ಯಾರ್ಥಿಗಳಿಗೆ ಮಾತ್ರ ನೀರಸವಾಗಿರ್ತಕ್ಕಂಥ ದಿನ. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವರು, ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವರು, ಇವರಿಗೆಲ್ಲ ಸಹ ಉತ್ತಮವಾದ ವ್ಯಾಪಾರ ಆಗ್ತಕ್ಕಂಥದ್ದು. ರುದ್ರನನ್ನು ಧ್ಯಾನ ಮಾಡಿ ಅಥವಾ ಎಲ್ಲಾದರೂ ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕ ಆಗ್ತಾಯಿದ್ರೆ ಕೇಳಿ, ಇಲ್ಲಾಂದರೆ ನೀವು ಗೂಗಲಲ್ಲಿ ದೊರೆಯುತ್ತದೆ ರುದ್ರ ಪಾರಾಯಣ, ಅದನ್ನು ಕೇಳಿದ್ರೆ ನಿಮಗೆ ಒಳ್ಳೆಯದಾಗ್ತದೆ. 4 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅದ್ಮೇಲೆ ಮಿಥುನ ರಾಶಿಗೆ ಬಂದಾಗ ಕುಟುಂಬದಲ್ಲಿ ನಡೀತಕ್ಕಂಥ ಎಲ್ಲ ವ್ಯವಹಾರಗಳು ಇವತ್ತು ವಿವಾದಗಳಿಂದ ಅಂತ್ಯವಾಗ್ತಕ್ಕಂಥದ್ದು. ಅಭಿವೃದ್ಧಿ ಕಾರ್ಯಗಳಲ್ಲಿ ಮಾತ್ರ ಶುಭಕರವಾಗಿರ್ತಕ್ಕಂಥ ದಿನ. ವ್ಯವಸಾಯೋತ್ಪನ್ನಗಳು ವ್ಯಾಪಾರ ಮಾಡ್ತಕ್ಕಂತಹ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇರ್ತದೆ. ಈ ತೆಂಗಿನಕಾಯಿ ವ್ಯಾಪಾರ ಮಾಡೋರು, ಹೋಮದ್ರವ್ಯ ವ್ಯಾಪಾರ ಮಾಡ್ತಕ್ಕಂಥವರಿಗೆ, ಪೂಜಾ ಸಾಮಗ್ರಿ ಮಾಡ್ತಕ್ಕಂಥವ್ರಿಗೆ ಭಾಳ ಶುಭಕರವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಶಿವನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇಂದ ಕರ್ಕಾಟಕ ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಮಂದ ಪ್ರಗತಿ, ಉತ್ತಮ ಹಣದ ಒಳಹರಿವು, ಸ್ನೇಹಿತರ ಮಿಲನ, ಈರುಳ್ಳಿ, ಆಲೂಗಡ್ಡೆ, ಇತರೆ ತರಕಾರಿ ಬೆಳೀತಕ್ಕಂಥ ರೈತರಿಗೆ ಶುಭಕರವಾದ ದಿನ. ಹೂವು ಹಣ್ಣು ವ್ಯಾಪಾರ ಮಾಡತಕ್ಕಂಥವ್ರಿಗೆ, ವಿಳೆದೆಲೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅದರಿಂದ ಸಿಂಹರಾಶಿಗೆ ಬಂದಾಗ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಹಿಡಿದ ಕಾರ್ಯಗಳಲ್ಲಿ ಶುಭ, ಮಕ್ಕಳಿಂದ ಶುಭ ಸುದ್ದಿ, ಸ್ವಉದ್ಯೋಗಿಗಳಿಗೆ ಶುಭ, ದ್ವಿದಳ ಧಾನ್ಯಗಳನ್ನು ಬೆಳೀತಕ್ಕಂಥ ರೈತರಿಗೆ ಬಹಳ ಲಾಭದಾಯಕವಾದ ದಿನ ಆಗಿರ್ತಕ್ಕಂಥದ್ದು. ಈ ಪ್ಲಂಬರ್ಗಳು, ಎಲೆಕ್ಟ್ರಿಷಿಯನ್ಸ್ಗಳು, ಇವರಿಗೆ ಕಾರ್ಪೆಂಟ್ರ್ಗಳು, ಇವರಿಗೆಲ್ಲ ಒಳ್ಳೆಯ ಪ್ರಗತಿ ಇರ್ತದೆ, ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ನೀವು ಗೋಪೂಜೆ ಮಾಡಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ವಾಗ್ವಾದಗಳು, ವೃತ ವಾಗ್ವಾದ, ಯಾರಾದರೂ ಸಿಕ್ಕಿದವ್ರ ಜೊತೆಲೆಲ್ಲ ವಾಗ್ವಾದ ಮಾಡ್ತಕ್ಕಂಥದ್ದು, ವೃತ ಮಾತಿನ ಚಿಕ್ಕಮಕ್ಕಿ ಮಾಡ್ಕೊಳ್ತಕ್ಕಂಥದ್ದು. ಎಲ್ಲಾದರೂ ಸಹ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರ್ತಕ್ಕಂಥ ದಿನ ಇವತ್ತು. ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ದಿನ ಆಗಿರ್ತಕ್ಕಂಥದ್ದು. ಈ ಕಾಫಿ, ರಬ್ಬರು, ಟೀ ಪ್ಲಾಂಟರ್ಸ್ಗೆ ಈ ದಿನ ಕೆಲಸದಲ್ಲಿ ಪ್ರಗತಿ ಕಡಿಮೆ ಆಗ್ತಕ್ಕಂಥದ್ದು ಈ ದಿನದ ವಿಶೇಷ ಆಗಿರ್ತಕ್ಕಂಥದ್ದು. ಯಾರು ಜವಳಿ ವ್ಯಾಪಾರ ಮಾಡ್ತಾರೆ, ಯಾರು ಆಭರಣಗಳನ್ನು ವ್ಯಾಪಾರಿಸ್ತಾರೆ, ಅವ್ರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸಾಯಿ ಗಾಯತ್ರಿ ಪಠನೆ ಮಾಡಿ. ಸಾಯಿ ಈಶ್ವರಾಯ ಮಹೇ ಸತ್ಯದೇವಾಗಿದ್ದೇವೆ ತನ್ನ ಸರ್ವಪ್ರಚೋದಯ ಅಂತೇಳಿ ಸಾಯಿ ಗಾಯತ್ರಿಯನ್ನು ಪ್ರಾರ್ಥನೆ ಮಾಡಿದಲ್ಲಿ ನಿಮಗೆ ಗುರುಗಳ ದಯ ಸಿಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ನೇರಳೆ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ತುಲಾರಾಶಿಗೆ ಬಂದಾಗ ಬಂಧು ಬಳಗದವರ ಮಿಲನ ಇವತ್ತು. ಇದರಿಂದ ಸಂತಸ ಆಗ್ತಕ್ಕಂಥದ್ದು. ಅಭಿವೃದ್ಧಿ ಕಾರ್ಯಗಳಿಗೆ ಹಣ ತೊಡಗಿಸುವ ಬಗ್ಗೆ ಪ್ರಯತ್ನ, ಇದರಲ್ಲಿ ಸಫಲತೆ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಇವತ್ತು ಒಳ್ಳೆಯ ಮಾರ್ಗದರ್ಶನ ಇರ್ತಕ್ಕಂಥದ್ದು. ದ್ರಾಕ್ಷಿ ಅಣಬೆ ಬೆಳೆಗಾರರಿಗೆ ಈ ದಿನ ಒಳ್ಳೆಯ ದಿನ, ಬಹು ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಹಣ್ಣಿನ ವ್ಯಾಪಾರ ಶುಭಕರವಾದ ವ್ಯಾಪಾರ. ಯಾರು ತುಲಾರಾಶಿಯವರಿಗೆ ನವಗ್ರಹ ಧ್ಯಾನ ಮಾಡಿ. ನಮ್ಮ ಸೂರ್ಯಾಗೆ ಚಂದ್ರಾಯ ಮಂಗಳಾಗೆ ಬುಧಾಗಚ್ಚ ಅಂತೇಳಿ ನವಗ್ರಹ ಧ್ಯಾನಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಗೃಹದಲ್ಲಿ ಅಶಾಂತಿ, ವೃತ ವಾಗ್ವಾದ, ಭಿನ್ನಾಭಿಪ್ರಾಯಗಳು,
ಮಕ್ಕಳಿಂದ ಸಮಾಧಾನ, ಹೊಸ ಹೊಸ ಪ್ರಯತ್ನಗಳು, ಇದರಿಂದ ಶುಭ. ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಅತಿ ಶುಭಕರವಾಗಿರ್ತಕ್ಕಂಥ ದಿನ. ಈ ಹೋಟೆಲು ಕಾಂಡಿಮೆಂಟ್ಸ್ ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರಗಳಾಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ನೀವು ಈ ದಿನ ಸೂರ್ಯ ಭಗವಾನನ್ನು ಧ್ಯಾನ ಮಾಡಿ, ಅದರಿಂದ ನಿಮಗೆ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ದೊರೆಯುತ್ತದೆ. ಅಲ್ಲಿಂದ ಆಚೆಗೆ ಧನುಸ್ಸು ರಾಶಿಗೆ ಬಂದಾಗ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ, ಗೃಹ ಶಾಂತಿ, ಕಾರ್ಯಾಭಿವೃದ್ಧಿ, ಕೃಷಿ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂತಹ ದಿನ. ನೀರಾವರಿ ರೈತರಿಗೆ, ನೀರಾವರಿ ಎಲ್ಲಕ್ಕೂ ನೀರಾವರಿ ಬೇಕು. ಇವಾಗ ತರಕಾರಿ ಬೆಳಿಬೇಕಾಗಲಿ, ಭತ್ತ ಬೆಳಿಬೇಕಾಗಲಿ, ಗೋಧಿ ಬೆಳಿಬೇಕಾಗಲಿ, ಅದೇ ರೀತಿಯಲ್ಲಿ ಕಬ್ಬು ಬೆಳಿಬೇಕಾಗಿದ್ರು ನೀರಾವರಿ ಬೇಕು. ಅಂತ ನೀರಾವರಿ ಮೂಲದಲ್ಲಿ ಬೆಳೆ ಮಾಡ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ವೈದ್ಯರಿಗೆ ದಿನ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ರಾಮನಾಮ ತಾರಕ ಮಂತ್ರವನ್ನು ಪಠಿಸಿ, ನಿಮಗೆ ಒಳ್ಳೆಯದಾಗ್ತದೆ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಮಾನಸಿಕ ಸದೃಢತೆ, ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ವಿರಾಮ ಸಿಗ್ತಕ್ಕಂಥದ್ದು. ಹಾಲು ಉತ್ಪಾದಕರಿಗೆ ಬಹಳ ಲಾಭದಾಯಕವಾದ ದಿನ. ಹಾಲಿನ ಉತ್ಪನ್ನಗಳು ಯಾರು ಮಾಡ್ತಾರೆ, ಹಾಲು, ಮೊಸರು, ಪೇಡ, ತುಪ್ಪ, ಇವು ಬೆಣ್ಣೆ, ಇವುಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಸಹ ನವಗ್ರಹಗಳನ್ನು ಧ್ಯಾನ ಮಾಡಿ. ಅದೇ ರೀತಿಯಲ್ಲಿ 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವೃತ್ತಿಪರರಿಗೆ ಕೆಲಸದಲ್ಲಿ ತೊಡಕು, ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಗುಡಿ ಕೈಗಾರಿಕೆ ಮಾಡತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಹೊಗೆ ಸೊಪ್ಪು, ಶುಂಠಿ ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಗುಡಿ ಕೈಗಾರಿಕೆಗಳಿರ್ತಕ್ಕಂಥವ್ರಿಗೆ ಇವತ್ತು ಒಳ್ಳೆಯ ಆಫರ್ಗಳು ಸಿಗ್ತದೆ, ಒಳ್ಳೆ ಲಾಭ ಬರ್ತಕ್ಕಂಥದ್ದು. ನಿಮ್ಮ ಕುಲದೇವತೆ ಯಾವುದಿದ್ರೆ ಅದನ್ನು ಧ್ಯಾನ ಮಾಡ್ಕೊಳ್ಳಿ. ಕುಲದೇವತೆಯ ದಯದಿಂದ ನಿಮಗೆ ಎಲ್ಲವೂ ಶುಭವಾಗುತ್ತದೆ. 4 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಕಡೆಯದಾಗಿ ಮೀನರಾಶಿಗೆ ಬಂದಾಗ ಬಂಧುಗಳ ಆಗಮನದಿಂದ ಸಂತಸ, ಮಕ್ಕಳಿಂದ ಶುಭ ಸುದ್ದಿ, ಹೈನುಗಾರರಿಗೆ ಅಂದರೆ ಯಾವುದೇ ಹೈನು ಬೆಳೆತಕ್ಕಂಥ ರೈತರಿಗೆ ಶುಭಕರವಾದ ದಿನ. ಈ ಕಾಫಿ, ರಬ್ಬರು, ಅಡಿಕೆ ಪ್ಲಾಂಟರ್ಸ್ ಇರ್ತಾರಲ್ಲ, ಅವರಿಗೆ ಕೆಲಸದಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು. ಈ ಕರಕುಶಲ ವಸ್ತುಗಳನ್ನು ಮಾಡ್ತಕ್ಕಂಥವರು, ವಿನ್ಯಾಸಕರು, ಡಿಸೈನರ್ಸ್ ಇರ್ತಾರೆ, ಡಿಸೈನ್ ಮಾಡ್ತಕ್ಕಂಥವ್ರಿಗೆ ಇದನ್ನು ಒಳ್ಳೆಯ ಬೇಡಿಕೆ ಇರ್ತದೆ. ಗ್ರಾಮ ದೇವತೆಯನ್ನು ಧ್ಯಾನ ಮಾಡಿ. ನಿಮ್ಮ ಊರಿನ ದೇವರು ಯಾವುದಿದ್ರೆ ಅದಕ್ಕೆ ಹೋಗೋದು, ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆಯದಾಗ್ತದೆ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು. ಅದೇ ರೀತಿಯಲ್ಲಿ ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಆತ್ಮೀಯರೇ, ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ. ಆತ್ಮೀಯರಿಗೆ ನಾವೆಲ್ಲರೂ ಮತ್ತೊಮ್ಮೆ ದಾಸಶ್ರೇಷ್ಠರಾಗಿರ್ತಕ್ಕಂಥ ಪುರಂದರದಾಸರನ್ನು ಧ್ಯಾನ ಮಾಡಿ, ಅವರು ಪ್ರಪಂಚಕ್ಕೆ ಉತ್ತಮವಾದ ಸಾಹಿತ್ಯಿಕವಾಗಿರ್ತಕ್ಕಂಥ ದಾಸ ಸಾಹಿತ್ಯ ಕೊಟ್ಟಿರ್ತಕ್ಕಂಥವರು. ಅವರನ್ನು ಮನದಲ್ಲೇ ನೆರೆದ ನಾವು ಆ ಪುರಂದರ ವಿಠಲನ ಒಂದು ಕೃಪೆ ನಮಗೆ ದೊರೆಯಲಿ ಅಂತ ಈ ದಿನ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬರ್ತಕ್ಕಂಥ ಯಾವುದೇ ಅನುಮಾನಗಳನ್ನು ನೀವು ಫೋನ್ ಆಗಲಿ ಅಥವಾ ಮೆಸೇಜ್ ಮಾಡೋ ಮುಖಾಂತರ ಪರಿಹರಿಸಿಕೊಳ್ಳಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸುತ್ತಿದ್ದೇವೆ. ಜೈ ಶ್ರೀರಾಮ್.